ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇದರ ಉದ್ದೇಶ ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಮುಗಿದಿದೆ. ಸಂಕ್ರಾಂತಿ ಮೊದಲಾಗಿ ರೈತರು ತಾವು ವರ್ಷವಿಡೀ ಕಷ್ಟಪಟ್ಟು ಬೆಳೆದಂತಹ ದವಸ ಧಾನ್ಯಗಳನ್ನು ಕಟಾವು ಮಾಡಿ ತನ್ನ ಪರಿವಾರ ಮತ್ತು ತಾನು ಹೊತ್ತಂಥ ಎತ್ತುಗಳು ಮತ್ತು ಹಸುಗಳ ಜೊತೆಗೆ ಆರಾಮವಾಗಿ ಮೊದಲನೇ ಹಬ್ಬ ಮಾಡೋದೇ ಸಂಕ್ರಾಂತಿ ಹಬ್ಬ. ಇಡೀ ವರ್ಷದ ಕ್ಯಾಲೆಂಡರ್ ವರ್ಷದಲ್ಲಿ ಪ್ರಾರಂಭವಾಗಿದೆ ಸಂಕ್ರಾಂತಿ. ಅಂದರೆ ದಕ್ಷಿಣಾಯನದಿಂದ ಉತ್ತರಾಯಣ ಕಾಲಕ್ಕೆ ಸೂರ್ಯನು ಪಥ ಬದಲಿಸುವಂತಹ ದಿನವನ್ನು ಸಂಕ್ರಾಂತಿ ಅಂದರೆ ಸಂಕ್ರಮಣ ಅಂತೀವಿ. ಅಂತಹ ದಿನವೇ ಈ ಸಂಕ್ರಾಂತಿ. ಆ ಉದ್ದೇಶಕ್ಕಾಗಿ ಇವತ್ತು ನಮ್ಮ ಶಾಲೆಯ ಆವರಣದಲ್ಲಿ ಮಕ್ಕಳಿಗೋಸ್ಕರ, ಯಾಕಂದರೆ ಮುಂದಿನ ದಿನ ಮುಂದೆ ವ್ಯವಹಾರ ಜ್ಞಾನ ಬೆಳೆಸೋ ರೀತಿ ಮತ್ತು ರೈತರು ತಾನು ಕಷ್ಟಪಡೋ ಬೆಳೆಯನ್ನು ಪೂಜೆ ಮಾಡಿ ಎಲ್ಲ ಪರಿವಾರದಲ್ಲಿ ಯಾವ ರೀತಿ ಸಂಭ್ರಮಿಸಿ ಹಬ್ಬವನ್ನು ಆಚರಣೆ ಮಾಡುವಂತಹ ಪರಿಜ್ಞಾನ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪೋಷಕರಾಗಲಿ ನಮ್ಮ ಬಡವರಿ ಗ್ರಾಮಸ್ಥರಾಗಲಿ ಬಂದು ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತೆರಡು ಮಾತುಗಳನ್ನು ಮುಗಿಸ್ತಾರೆ. ಶಿವಗಂಗಾ ವಿದ್ಯಾಮಂದಿರ ಬಡವರಿ ಶಾಲಾ ಆಡಳಿತ ಮಂಡಳಿ, ನಮ್ಮ ಶಿಕ್ಷಕರು, ಸಿಬ್ಬಂದಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಸೇರಿ ಈ ಸಂಕ್ರಾಂತಿ ಹಬ್ಬವನ್ನು ಸಂಕ್ರಾಂತಿ ಉತ್ಸವ ಅಂತ ಬಹಳ ವಿಜೃಂಭಣವಾಗಿ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂಕ್ರಾಂತಿ ಉತ್ಸವದಲ್ಲಿ ವಿಶೇಷತೆ ಏನಂದರೆ ಸಂತೆ ಮೇಳ ಅಂತ ಬಂದಾಗ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಜೊತೆಗೆ ವ್ಯವಹಾರಿಕ ಜ್ಞಾನ ಕೂಡ ಬಹಳ ಮುಖ್ಯ ಆಗುತ್ತೆ. ವ್ಯವಹಾರಿಕ ಜ್ಞಾನ ಬೆಳೆಸೋದಕ್ಕೋಸ್ಕರ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ಹನುಮಂತರಾಜು, ಕಾರ್ಯದರ್ಶಿಯಾದಂತಹ ಶ್ರೀಮತಿ ಮಮತಾ ಮೇಡಮ್ ಹಾಗೂ ಎಲ್ಲ ಸಿಬ್ಬಂದಿಗಳು ಸೇರಿ ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನವನ್ನು ಬೆಳೆಸೋದಕ್ಕೋಸ್ಕರ PLA ಮೇಳ, ಸಂತೆ ಮೇಳ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರಿಂದ ಹಾಗೂ ಎಲ್ಲ ಬಡವರ ಗ್ರಾಮಸ್ಥರಿಂದ ಉತ್ತಮ ಬೆಂಬಲ ಸಿಗ್ತಾ ಇದೆ. ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.